ಯಾವ ಟೀಮ್ ನೀವು? ನೀವು ಹಲೋ ಗಾಯ್ಸ್, ಕ್ರಿಕೆಟ್ ಟೂರ್ನಮೆಂಟ್ ಇತ್ತು ಅಂತ ಮಾರ್ನಿಂಗ್ 6 ಗಂಟೆಗೆ ಅಲಾರಂಗೆ ಮುಂಚೆನೆ ನಾವೇ ಎದ್ದು ಹೀರೋ ರೇಂಜಲ್ಲಿ ಗ್ರೌಂಡ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಮೊದಲೇ ನಾವೇ ಬಂದಿದ್ವಿ. ಗ್ರೌಂಡ್ ಕೀಪರ್ ಕೂಡ ಶಾಕು. ಡ್ರೆಸ್ ಚೇಂಜ್ ಮಾಡ್ಕೊಂಡು ಫುಲ್ಲು ಪ್ರೊಫೆಷ್ನಲ್ ಲುಕ್ಕಲ್ಲಿ ರೆಡಿ ಆದರೆ ಟಾಸಲ್ಲಿ ಮಾತ್ರ ಲಕ್ಕು ಲೀವ್ ಕೊಟ್ಟು ಹೋಗ್ಬಿಡ್ತು. ನಾವು ಟಾಸ್ ಸೋತ್ವಿ, ಆಪೋಸಿಟ್ ಟೀಮ್ ಸ್ಟ್ರೈಟ್ ಬೌಲಿಂಗ್ ತಗೋಬಿಟ್ರು. ನಾವು ಪರವಾಗಿಲ್ಲ, ನಮ್ಮ ಬ್ಯಾಟಿಂಗ್ ಬೀಸ್ಟ್ ಅಂತ ಕಾನ್ಫಿಡೆನ್ಸಲ್ಲಿ ಹೋಗಿದ್ವಿ. ಮಾರ್ನಿಂಗ್ ಫಸ್ಟ್ ಬ್ಯಾಟಿಂಗ್ ನಮ್ಮದೇ ಇರೋದ್ರಿಂದ ಪಿಚ್ ಫುಲ್ ವೆಟ್ ಅಂಡ್ ಸ್ಲೋ ಆಗಿತ್ತು. ಎಷ್ಟೇ ಪವರಲ್ಲಿ ಹೊಡೆದ್ರು ಬಾಲ್ ಬೌಂಡಿ ದಟ್ ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅದರಿಂದ ಮ್ಯಾಚ್ ಕೂಡ ಸೋತೋಗ್ಬಿಟ್ವಿ. ನಾವು ಗೊತ್ತಲ್ಲ ಪಕ್ಕ RCB ಅಭಿಮಾನಿ, ಗೆದ್ದರು ಅಷ್ಟೇ ಸೋತರು ಅಷ್ಟೇ, ಉರ್ಸೋದು ಮಾತ್ರ ಆಪೋಸಿಟ್ ಟೀಮರ್ಗೆ. ಬನ್ನಿ ನೋಡೋಣ. ಇಷ್ಟ ಬಂದು ಮಾತಾಡೋಕ್ಕಿಂತ ಮುಂಚೆ ಹಿಸ್ಟ್ರಿ ಚೆಕ್ ಮಾಡೋ. ಮಾತೇ ಇಲ್ಲ. ಮ್ಯಾಚಲ್ಲಿ ಸೋತಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಾಳೆ ಬೀಗ್ ರೂಟ್ ಐತೆ. ನಾವೇನಾದ್ರು ವಿನ್ ಆಗ್ಬಿಟ್ರೆ ನಾಳೆ ಮತ್ತೆ ಮ್ಯಾಚ್ ಆಡಿಸ್ತಾರೆ. ಅದಕ್ಕೆ ಇವತ್ತೇ ಸೋತ್ಬಿಟ್ಟು ನಾಳೆ ಹೋಯ್ತಾ ಇದ್ದೀವಿ. ಆಮೇಲೆ ಹುಡುಗಿರ್ ಮ್ಯಾಚ್ ಸ್ಟಾರ್ಟ್ ಆಯಿತು. ಬಿಸಿಲು ಅಂತ ಶೆಡ್ಡಲ್ಲಿ ಕೂತ್ಕೊಂಡಿದ್ದವರು ಹುಡುಗಿರ್ ಮ್ಯಾಚಾ ಅಂತ ಕೇಳಿದ ತಕ್ಷಣನೇ ಫುಲ್ ಸಪೋರ್ಟ್ ಮಾಡೋಕ್ಕೆ ಅಂತ ಅನ್ಕೊಂಡು ಹೋದ್ವಿ. ವಿಡಿಯೋ ಮಾಡೋ ನೆಪದಲ್ಲಿ ನಾನು ಹೋಗ್ಬಿಟ್ಟೆ. ಈ ಟೂರ್ನಮೆಂಟ್ ಅಲ್ಲಿ ನಮ್ಗೆ ಒಂದು ಹುಡುಗಿ ಸೈಕ್ ಮಾಡ್ಬಿಟ್ಟಿತ್ತು. ಅದಕ್ಕೆ ಆ ಹುಡುಗಿನೇ ಸೈಕ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ. ಹೌದಾ? ಇವರು ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಆಗ್ಲೇ ನಮ್ಗೆ ಸೈಕ್ ಮಾಡೋರು, ಅದಕ್ಕೆ ಅವ್ರ ತರನೇ ನಾವು ಮಾಡ್ತೀವಿ. ಯಾವ ಟೀಮ್ ನೀವು? ನೀವು ರೆಬೆಲ್. ಏನಂದೆ? ಇನ್ನೊಂದ್ಸಲ ಹೇಳು. ರೆಬೆಲ್ ರಾಯಲ್ಸ್. ರಾಯಲ್ಸಾ? ಓಕೆ, ಮ್ಯಾಚ್ ಮುಗೀತಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಾನು ಮಾತಾಡ್ತಿಲ್ವಲ್ಲ. ಮಾತಾಡ್ತಿದ್ಯಲ್ಲ, ಸಪೋರ್ಟ್ ಮಾಡಕ್ ಬಂದಿರೋದು. ಅದೇ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ.